ಸೃಷ್ಟಿಯ ಉತ್ತುಂಗ ಶಿಖರ, ಜೀವರಾಶಿಗಳ ಸಮತೋಲನ, ಪಾರಂಪರಿಕ ವೈಭವ, ಆಧುನೀಕರಣದ ದಾಪುಗಾಲು, ಪ್ರಾತಸ್ಮರಣೀಯ ಸಾಧಕ ವ್ಯಕ್ತಿತ್ವಗಳನ್ನು ಕೂಡಿ ಕಟ್ಟಿ ರಾರಾಜಿಸುತ್ತಿರುವ ರಾಜ್ಯ ಕರ್ನಾಟಕ. ಏಷ್ಯಾದ ಮೊಟ್ಟ ಮೊದಲ ವಿದ್ಯುತ್ ಶಕ್ತಿ ಉತ್ಪಾದನಾ ಘಟಕ ಶಿವನಸಮುದ್ರ ನಮ್ಮ ಕರ್ನಾಟಕದಲ್ಲಿ. ಭಾರತದ ಏಕೈಕ ಬಂಗಾರದ ಮೂಲ ಹಟ್ಟಿ ಚಿನ್ನದ ಗಣಿ ಇರುವುದು ಕರ್ನಾಟಕದಲ್ಲೇ. ಮೊಟ್ಟ ಮೊದಲ ಟೆಕ್ ಪಾರ್ಕ್ ಅನ್ನು ಸ್ಥಾಪಿಸಿ ದೇಶದಲ್ಲೇ ಅತಿ ಹೆಚ್ಚು ಸಾಫ್ಟ್ವೇರ್ ಉತ್ಪಾದಿಸಿ ರಫ್ತು ಮಾಡುವ ಭಾರತದ ಸಿಲಿಕಾನ್ ವ್ಯಾಲಿ ಕರ್ನಾಟಕ. ಅತಿ ಹೆಚ್ಚು ನವ ಉದ್ಯಮ ಇರುವ ನಮ್ಮ ದೇಶದ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಎಂದೇ ಪ್ರಖ್ಯಾತವಾಗಿರುವ ರಾಜ್ಯ ಕರ್ನಾಟಕ. ಜಗದ್ವಿಖ್ಯಾತ ಭಾರತದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಪ್ರಧಾನ ಕಚೇರಿ ಇರುವುದು ಕರ್ನಾಟಕದಲ್ಲಿ. ಭಾರತದ ರಕ್ಷಣಾ ಪಡೆಗಳಿಗೆ ಶಕ್ತಿ ತುಂಬುತ್ತಿರುವ ತೇಜಸ್ನಂತಹ ಯುದ್ಧ ವಿಮಾನಗಳನ್ನು ತಯಾರಿಸುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಇರುವುದು ನಮ್ಮ ಕರ್ನಾಟಕವೇ. ಜಗತ್ತಿನ ಅತ್ಯುನ್ನತ ವಿಜ್ಞಾನಿಗಳನ್ನು ಸೃಷ್ಟಿ ಮಾಡುವ ವಿದ್ಯಾಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರುವುದು ಕರ್ನಾಟಕದಲ್ಲಿಯೇ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ರಾಜ್ಯ ನಮ್ಮ ಕರ್ನಾಟಕ. 12ನೇ ಶತಮಾನದಲ್ಲೇ ಪ್ರಜಾಪ್ರಭುತ್ವದ ಮಾದರಿ ಸಂಸದ್ ಮಂದಿರ, ಅನುಭವ ಮಂಟಪ ಕಟ್ಟಿದ ಸಾಂಸ್ಕೃತಿಕ ನಾಯಕ ಬಸವಣ್ಣನ ನಾಡು ನಮ್ಮ ಕರುನಾಡು. ಪಾರಮಾರ್ಥಿಕ ಶಿಖರಗಳಾದ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಆಧ್ಯಾತ್ಮಿಕ ಪೀಠಗಳು ಇರುವುದು ಕರ್ನಾಟಕದಲ್ಲಿಯೇ. ಕನ್ನಡ ಭಾರತದ 2ನೇ ಪುರಾತನ ಆಡುಭಾಷೆ, ವಿಶ್ವ ಭಾಷೆಗಳ ರಾಣಿ ಎಂದೇ ಪ್ರಖ್ಯಾತ. ಹೀಗೆ ಭವ್ಯ ಇತಿಹಾಸ, ವೈಶಿಷ್ಟ್ಯತೆ ಮತ್ತು ಶ್ರೀಮಂತ ಪರಂಪರೆ ಇರುವ ಕರ್ನಾಟಕವನ್ನು ಕಟ್ಟಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ಪೂರ್ವಾಂಕರ ಸಂಸ್ಥೆಯು ಸಲ್ಲಿಸುತ್ತಿದೆ. ಹಾಗೂ ಕರ್ನಾಟಕದಲ್ಲಿ 80,000ಕ್ಕೂ ಹೆಚ್ಚು ಕುಟುಂಬಗಳು ಪೂರ್ವಾಂಕರ ಮನೆಗಳಲ್ಲಿ ಸಂತೋಷದಿಂದ ವಾಸಿಸುವುದನ್ನು ಕಂಡು ಹೃದಯ ತುಂಬುತ್ತದೆ. ಹೀಗೆ 50 ವರ್ಷಗಳಿಂದ ಪೂರ್ವಾಂಕರ ಸಂಸ್ಥೆಯು ನಗರಗಳ ರೂಪ ಹಾಗೂ ಜನರ ಜೀವನಗಳನ್ನು ಅಭಿವೃದ್ಧಿಗೊಳಿಸುತ್ತಲೇ ಇದೆ. ಇದು ನಮ್ಮಿಂದ ಕರ್ನಾಟಕ ರಾಜ್ಯಕ್ಕೆ ಸಲ್ಲಿಸುವ ಕೃತಜ್ಞತೆಯ ನಮನವಾಗಿದೆ. ಕನ್ನಡ ರಾಜ್ಯೋತ್ಸವದ ಹೃದಯಪೂರ್ವಕ ಶುಭಾಶಯಗಳು. ಜೈ ಭುವನೇಶ್ವರಿ.